ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. 8 ಗಂಟೆ ಆಗೇ ಹೋಯ್ತು, ಆ ಟೈಮ್ ಬಂದೇ ಬಿಡ್ತು. ಈಗೇನಾದ್ರೂ ನಾವು ಹೌಸ್ ದ ಜೋಶ್ ಅಂತ ಏನಾದ್ರು ಕೇಳಿದ್ರೆ ಉತ್ತರ ಏನಿರುತ್ತೆ? ವೆರಿ ಹೈ. ಇದು ಎಲೆಕ್ಷನ್ ನ ಒಂದು ದೊಡ್ಡ ಮಟ್ಟದಲ್ಲಿ ಇರುವಂತಹ ಕುತೂಹಲ. ಯಾವಾಗ್ಲೂ ಕೂಡ News18 ಕನ್ನಡದಲ್ಲಿ ನಾವು ಕಂಪ್ಲೀಟ್ ಮಾಹಿತಿಯನ್ನು ಕೊಡೋದಕ್ಕೆ ಸಜ್ಜಾಗಿದ್ದೀವಿ. ಇಡೀ ಸ್ಕ್ರೀನ್ ಒಂದ್ಸರಿ ನಿಮಗೆ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. News18 ಕನ್ನಡ ನೋಡ್ತಿರೋರು ಮೇಲ್ಗಡೆ ಶಿರಾ ಮತ್ತು ರಾಜರಾಜೇಶ್ವರಿ ನಗರ ಯಾರ್ಯಾರು ಗೆಲ್ತಿದ್ದಾರೆ, ಮುನ್ನಡೆ ಯಾರ್ದಿದೆ, ಹಿನ್ನಡೆ ಯಾರ್ದಿದೆ, ಯಾವ್ಯಾವ ಪಕ್ಷಗಳು, ಕ್ಯಾಂಡಿಡೇಟ್ಸ್ ಯಾರು, ಎಲ್ಲ ಮಾಹಿತಿಯನ್ನು ನಾವು ಟಾಪ್ ಬ್ಯಾಂಡ್ ಅಂತ ಏನು ಕರಿತೀವಿ ಮೇಲ್ಗಡೆ ತೋರಿಸ್ತಾ ಇರ್ತೀವಿ. ಇನ್ನು ಎಡ ಮತ್ತು ಬಲಭಾಗದಲ್ಲಿ ನಮ್ಮ ಲೋಗೋ ಇರೋ ಕಡೆ ಕೆಳಗಡೆ ಅದು ಕಂಪ್ಲೀಟ್ ಆಗಿ ಬಿಹಾರ್ಗೆ ಡೆಡಿಕೇಟ್ ಮಾಡಿಬಿಡ್ತೀವಿ. ಇಡೀ ಬಿಹಾರದ ಎಲ್ಲ ಚಿತ್ರಾವಳಿಗಳು, NDA ಏನಾಗ್ತಾ ಇದೆ, ಮಹಾಗಠಬಂಧನ್ ಏನಾಗ್ತಾ ಇದೆ, ಓವರ್ ಆಲ್ ರಿಸಲ್ಟ್ ಏನಾಗ್ತಾ ಇದೆ, ಯಾರು ಮುಂದಿದ್ದಾರೆ, ಎಷ್ಟಿದೆ ಸೀಟ್ ಗೆಲ್ತಾ ಇದೆ, ಅಷ್ಟು ಮಾಹಿತಿ ಕೊಡ್ತಿದ್ದೀವಿ. ಮಗದೊಂದು ಕಡೆ ನಾವು ಕೊಡ್ತಿರೋ ಮಾಹಿತಿಗಳು ಅದು RR ನಗರದಲ್ಲಿ ಯಾರ್ಯಾರು ಕ್ಯಾಂಡಿಡೇಟ್ಸ್ ಗಳಿದ್ದಾರೆ, ಯಾರು ಮುಂಚೂಣಿಯಲ್ಲಿದ್ದಾರೆ, ಮತ ಎಣಿಕೆ ನಡೀತಾ ಇದೆ, ಯಾವ ಸುತ್ತಲ್ಲಿ ಯಾರು ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ, ಪಡೆದ ಮತಗಳು ಯಾರು, VVIP ಕ್ಯಾಂಡಿಡೇಟ್ಸ್ ಯಾರ್ಯಾರು, ಈ ಎಲ್ಲ ಮಾಹಿತಿಯನ್ನು ಕೂಡ ನಾವು ಕೊಡ್ತಾನೆ ಇರ್ತೀವಿ. ಇನ್ನು ಕೆಳಭಾಗದಲ್ಲಂತೂ ಬ್ರೇಕಿಂಗ್ ನ್ಯೂಸ್ ಅಂತೂ ನಿಲ್ಲೋದೇ ಇಲ್ಲ. ಫಾಸ್ಟ್ ನ್ಯೂಸ್ ಮತ್ತು ಫಾಸ್ಟ್ ನ್ಯೂಸ್ ಇಷ್ಟು ಕೂಡ ನಾವು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, RR ನಗರದಲ್ಲಿ ಮುನಿರತ್ನ ಮುನ್ನಡೆ. ಬ್ರೇಕಿಂಗ್ ನ್ಯೂಸ್, RR ನಗರದಲ್ಲಿ ಬಹಳ ಪ್ರತಿಷ್ಠೆಯಾಗಿತ್ತು. ಮುನಿರತ್ನ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಯಾಕೋ ಗೊತ್ತಿಲ್ಲ, ಹರಿ ಸರ್ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಮುನಿರತ್ನ ಅವರಿಗೆ ಅಧಿಕೃತವಾಗಿ ಬಿಜೆಪಿ ಟಿಕೆಟ್ ಕೊಡೋದಕ್ಕೆ ಸ್ವಲ್ಪ ಡಿಲೇ ಮಾಡ್ತು. ಫೈನ್, ಎಲ್ಲವನ್ನು ಮೀರಿ ಟಿಕೆಟ್ ಕೊಟ್ಟಿದ್ದಾಗಿದೆ. ಮುನಿರತ್ನ ಅವರು ಈಗ ಮುನ್ನಡೆಯನ್ನ ಹೇಳ್ತಿರ್ತಾರೆ, ಬಿಡಿ ಮೇಡಮ್ ಅದಾಗೋಯ್ತು, ಇನ್ ಗೆಲ್ತಾ ಇದೀವಿ ಬಿಡಿ ನಾವು ಅಂತ. ಎನಿವೆ, ಭಾರತೀಯ ಜನತಾ ಪಕ್ಷ ಮುನಿರತ್ನ ಅವರಿಗೆ ಇದನ್ನ ಶುಭಾರಂಭ. ಓಪನ್ ಆಗಿ ಯಾವಾಗ್ಲೂ ಮಾಡ್ಬೇಕಾದ್ರೆ ಚೆನ್ನಾಗಾದ್ರೆ ಓಕೆ ಗುಡ್ ಸ್ಟಾರ್ಟ್ ಅಪ್ ಅಂತೀವಲ್ಲ, ಹಂಗಿದು ಶುಭಾರಂಭ ಮಾಡ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿ. ಇದು ಈ ಕ್ಷಣ ಶಿರಾದಲ್ಲೂ ಕೂಡ ಬಿಜೆಪಿಗೆ ಮುನ್ನಡೆ ಅನ್ನೋದು ಗೊತ್ತಾಯ್ತು. ಓಕೆ, ಡಾಕ್ಟರ್ ರಾಜೇಶ್ ಗೌಡ್ರು ಶಿರಾದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಲೀಡ್. ಎರಡೂ ಕಡೆ ಕರ್ನಾಟಕದಲ್ಲಿ ಈ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಶುಭಾರಂಭವನ್ನ ಮಾಡಿದೆ. ಹಂಗನ್ಬಿಟ್ಟು ಇನ್ನು ಮುಗಿತು ಬಿಡಪ್ಪ ಅಂತ ಅನ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದು ಓಪನಿಂಗ್ ಅಷ್ಟೇ. ಈ ಓಪನಿಂಗ್ ಅಲ್ಲಿ ಹಾಗೆ ಕಾಯ್ದುಕೊಂಡು ಬಂದರೆ ಗ್ರೇಟ್. ಶಿರಾದಲ್ಲಿ ಡಾಕ್ಟರ್ ರಾಜೇಶ್ ಗೌಡ್ರು, ಇನ್ನು ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನ. ಭಾರತೀಯ ಜನತಾ ಪಕ್ಷ ಎರಡೂ ಭಾಗದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಸ್ಮೈಲ್ ನೋಡ್ತಾ ಇದ್ದೀನಿ ನಾನು ಬಿಜೆಪಿಯ ಹರೀಶ್ ಅವ್ರ ಮುಖದಲ್ಲಿ. ಆಲ್ರೆಡಿ ಮುನ್ನಡೆ ಅಂತ ಗೊತ್ತಾಗ್ತದೆ. ಅವರಷ್ಟೇ ಅಲ್ಲ, ಅವರಷ್ಟೇ ಅಂತಲ್ಲ, ರಾಜಕಾರಣಿಗಳು ಯಾರು ಟಿವಿ ಮುಂದೆ ಕೂತಿದ್ದಾರೆ, ಬಿಡಪ್ಪ ಸರಿ ಹೋಯ್ತು, ಇನ್ ಚೆನ್ನಾಗಿ ಶುರುವಾಗಿದೆ, ದೇವ್ರು ನಮ್ಮ ಕಡೆ ಇದ್ದಾರೆ ಅಂತ ಈಗಾಗಲೇ ಆಗೋಗಿರುತ್ತೆ. ಅನಲೈಸ್ ಮಾಡೋದು ಟೂ ಅರ್ಲಿ ಅನ್ಸುತ್ತೆ. ಯಾಕಂದ್ರೆ ಈಗ ತಾನೇ ಮತ ಎಣಿಕೆ ಸ್ಟಾರ್ಟ್ ಆಗಿರೋದ್ರಿಂದ ಎರಡೂ ಕ್ಷೇತ್ರಗಳಲ್ಲಿ, ಬೈ ಎಲೆಕ್ಷನ್ ನಡೆದಿರುವಂತಹ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಎನಿವೇಸ್, ಮುನಿರತ್ನ ಅವರು ಕೊರೋನಾ ಟೈಮ್ ನಲ್ಲಿ ಮಾಡಿದಂತ ಕೆಲವೊಂದಷ್ಟು ಕೆಲಸಗಳೇನಿದೆ, ಕೆಲಸ ಕಾರ್ಯಗಳು, ಸೊ ಅದಕ್ಕೆ ಮನ್ನಣೆ ಸಿಕ್ಕಿರಬಹುದು. ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಅಂತ ಏನ್ ಹೇಳ್ಕೊಂಡು ಬರ್ತಾ ಇದ್ರು ಅವರು ಪ್ರಚಾರದ ಸಂದರ್ಭದಲ್ಲಿ, ಸೊ ಅದೆಲ್ಲವೂ ಕೂಡ ವರ್ಕೌಟ್ ಆಗಿರಬಹುದೇನೋ. ಸೊ ಈಗ ತಾನೇ ಒಂದು ನಿಧಾನಕ್ಕೆ ಮುನ್ನಡೆ ಸಾಧಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಕ್ಲಿಯರ್ ಪಿಕ್ಚರ್ ಸಿಗಬೇಕು. ಈ ಕ್ಷಣ ನೀವು ನೋಡ್ತಿರೋದು ಇದು ಅಂಚೆ ಮತದಾನದ ಪ್ರಕ್ರಿಯೆ ಏನ್ ಶುರುವಾಯ್ತಲ್ಲ. ಯಾರ್ಯಾರು ಬೇರೆ ಬೇರೆ ಕಡೆ ಇರ್ತಾರೆ, ಅವ್ರು ಬಂದು ಓಟ್ ಹಾಕೋಕೆ ಸಾಧ್ಯ ಆಗಲ್ಲ, ಪರ್ಮಿಷನ್ ತಗೊಂಡಿರ್ತಾರೆ, ಅವರು ಅಂಚೆ ಮೂಲಕ ಯಾರ್ಯಾರು ಓಟ್ ಹಾಕಿರ್ತಾರೆ, ಆ ಅಂಚೆ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗಿರೋದು. ಅದರಲ್ಲಿ ಭಾರತೀಯ ಜನತಾ ಪಕ್ಷ ಎರಡೂ ಕಡೆ, ಒಂದ್ ಕಡೆ ಶಿರಾ, ಇನ್ನೊಂದು ಕಡೆ ರಾಜರಾಜೇಶ್ವರಿ ನಗರ, ಎರಡೂ ಈ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಶುಭಾರಂಭ ಮಾಡಿದೆ. 25 ರೌಂಡ್ ಇದೆ. ಸೊ ಹಾಗಾಗಿ 25 ಸುತ್ತಲ್ಲಿ ನಾವೇನಾದ್ರೂ ಕಾನ್ಫಿಡೆಂಟ್ ಆಗಿ ನಿಂತ್ಕೊಂಡು ಗೆಲ್ತಾರಪ್ಪ ಇವರು ಅಂತ ಹೇಳಬೇಕು ಅಂದ್ರೆ 15-16 ಸುತ್ತಿನ ಮತ ಎಣಿಕೆ ಮುಗಿದು ಅವಾಗ್ಲೂ ಕೂಡ ಏನಾದ್ರೂ 5,000, 3,000, 4,000 ಇದ್ರೆ ಆಗ್ಲೂ ಹೇಳಕ್ ಬರಲ್ಲ. ಏನಾದ್ರೂ 10,000ಕ್ಕೂ ಮೇಲ್ಪಟ್ಟು ಅಥವಾ 15,000ಕ್ಕೂ ಮೇಲ್ಪಟ್ಟು ಏನಾದ್ರೂ ಯಾರಾದ್ರೂ ಲೀಡ್ ತಗೊಂಡಿದ್ರೆ, ಬಂತಪ್ಪ ಬಲಭಾಗದಲ್ಲಿ ಬಿಹಾರ್ ರಿಸಲ್ಟ್, ಶುರುವಾಯ್ತು ಅಲ್ಲಿ NDA ಕತೆ. ಎಲ್ಲ ಕಡೆ ಬಿಜೆಪಿನ ಅಂದ್ರೆ ಬಿಜೆಪಿ ಮತ್ತು ಮಿತ್ರಕೂಟಗಳ ಶುರುವಾಗ್ತಿದೆ ಸರ್. NDAದಲ್ಲಿ ನಂಬರ್ 1 ಮೊದಲ ಬಿಹಾರದಲ್ಲೂ ಕೂಡ ಮೊದಲ ಬ್ರೇಕಿಂಗ್ ನ್ಯೂಸ್ ಅಲ್ಲೂ ಕೊಡ್ತಾ ಇದ್ದೀವಿ ನಿಮ್ಮ News18 ಕನ್ನಡದ ಸ್ಕ್ರೀನ್ನಲ್ಲಿ. ಮೊದಲಿಗೆ ಮತ್ತು ಅತಿ ಬೇಗ ಬಿಜೆಪಿನೇ ಅಲ್ಲೂ ಕೂಡ. ಪರವಾಗಿಲ್ಲ ಸರ್ ನೀವು. ಬಿಹಾರದಲ್ಲೂ ಕೂಡ ರಿಸಲ್ಟ್ ಬರೋಕ್ಕೆ ಶುರುವಾಗ್ತಾ ಇದೆ. 243 ವಿಧಾನಸಭಾ ಕ್ಷೇತ್ರ ಮೊದಲು ಅಲ್ಲೂ ಕೂಡ ಮುನ್ನಡೆ ಕಾಯ್ದುಕೊಂಡಿರೋದು ಭಾರತೀಯ ಜನತಾ ಪಕ್ಷ. ಅಲ್ಲಿಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಎರಡೂ ಭಾಗದಲ್ಲೂ ಮತ್ತು ಬಿಹಾರದಲ್ಲೂ ಓಪನಿಂಗ್ ಚೆನ್ನಾಗಿ ಸಿಕ್ಕಿದೆ ಸರ್. ಆರಂಭಿಕ ಮುನ್ನಡೆ. ಎಕ್ಸಾಕ್ಟ್ಲಿ 37 ಮತಗಳಿಂದ ರಾಜೇಶ್ ಗೌಡ್ರು ಮುನ್ನಡೆ. ಇದು ಅಂಚೆ ಮುಖೇನ. ಸೊ ಹಾಗಾಗಿ 37 ಮಾತ್ರ
37 ಅಂಚೆ ಮುಖೇನ ಬಂದಿರೋದೇ ಒಂದು 100 ಗಟ್ಟಲೆ ಇರುತ್ತೆ ಸರ್. 120, 220, 320 ಅಥವಾ 80 ಏನು ಆಶ್ಚರ್ಯ ಇಲ್ಲ. 0.01%. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ 37 ಮತಗಳಿಂದ ಡಾಕ್ಟರ್ ರಾಜೇಶ್ ಗೌಡರು ಶಿರಾದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುನ್ನಡೆಯನ್ನ ಗಳಿಸಿದ್ದಾರೆ. ಇದು ಓಪನಿಂಗ್ ಶುಭಾರಂಭ. ಆದ್ರೆ ಹೊನ್ನಾದೇವಿ ಅವರು ಆಶೀರ್ವಾದ ಕೊಟ್ಟಿರೋದು ಯಾರಿಗೆ? ಜಯಚಂದ್ರ ಅವರು. ಬಿಕಾಸ್ ಅವ್ರ ಅಭಿಮಾನಿಗಳು ಪೂಜೆ ಮಾಡಿಸಿ ಬಲಭಾಗದಲ್ಲಿ ಹೂ ಕೊಟ್ಟ ಮೇಲೆ